ಹಲೋ ಗೈಸ್, ನಾನು ನಿಮ್ಮ ರೋಹಿತ್ ಗೌಡ ಮಾಡ್ತಿರೋ ನಮಸ್ಕಾರಗಳು. ಇವತ್ತು ಹೊಸ ವ್ಲಾಗಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನು ಮಾಡೋಕ್ಕೆ ಹೋಗ್ತಿದ್ದೀವಿ ಗೊತ್ತಾ ಗೈಸ್? ನೋಡಿ, ಹೋಳಿ ಎಲ್ಲ ತಂದು ಇಟ್ಕೊಂಡಿದ್ದೀವಿ, ವಾಟರ್ ಬಲೂನ್ಸ್ ಎಲ್ಲ. ಈಗ ಆಡೋಕ್ಕೆ ಹೋಗ್ತಿದ್ದೀವಿ. ಬನ್ನಿ ಆಡುವಾಗ ತೋರಿಸ್ತೀನಿ, ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ ನೀಟಾಗಿ. ಎಲ್ಲ ಮುಗಿಸ್ಕೊಂಬಂದು ಆದರೆ ನೋಡಿ, ಇಲ್ಲಿ ಮಗ್ದಲ್ಲಿರೋದು ಒಂದು ಸ್ವಲ್ಪ ರೆಡ್ ಕಲರ್ ಹೋಗ್ತಿಲ್ಲ. ಮತ್ತು ನೋಡಿ ಇಲ್ಲಿ ಕೈಯಲ್ಲಿ ಇಲ್ಲಿ ನೇಲ್ಸ್ ಅಂದು, ಮತ್ತು ಇದು ಇಲ್ಲಿ ಮತ್ತು ಮಗ್ದಲ್ಲಿ ಈ 3 ಕಡೆ ಬಿಟ್ಟರೆ ಮಿಕ್ಕಿದೆಲ್ಲ ಹೋಯ್ತು ಗೈಸ್. ನೀಟಾಗಿ ತಿಕ್ಕಿ ತೊಳ್ದೆ ಹೋಯ್ತು. ಬನ್ನಿ, ನೆಕ್ಸ್ಟ್ ಯಾವುದೋ ಒಂದು ಫಂಕ್ಷನ್ ಇದೆಯಂತೆ, ಅಲ್ಲಿಗೆ ಹೋಗ್ತಾ ವಿಡಿಯೋ ಮಾಡ್ತೀನಿ. ನೋಡಿ ಗೈಸ್, ನಮ್ಮ ಅಣ್ಣನ ಬರ್ತಡೇ ಕೇಕ್ ಮಾಡೋಕ್ಕೆ ಅಂತ ಒಂದು ನಾವೇ ಪಿಜ್ಜಾ ತಿನ್ಕೊಂಡೈತೆ. ರಾಮಭವನ್ ಬೇಕರಿ ಬಂದಿದ್ದೀವಿ. ಏನಕ್ಕೆ ಅಂದರೆ ನಾಳೆ ನಮ್ಮ ಅಣ್ಣನ ಬರ್ತಡೇ ಇದೆ, ಕೇಕ್ ತಿನ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ಕೇಕ್ ತಿನ್ಕೊಳ್ಳೋಣ. ನೋಡಿ, ಆಲ್ರೆಡಿ ನಮ್ಮ ಕಾಲೇಜ್ ಬುಕ್ ಮಾಡ್ತವ್ರೆ. ನೋಡಿ ಗೈಸ್, ಎಲ್ಲರೂ ಮದುವೆಗೆ ಹೊರಡಬೇಕು ಅಂದರೆ ಇವ್ರು ಇವಾಗಿನ್ನ ಏರ್ ಸೆಟ್ ಮಾಡ್ಕೊಂಡು ಕೂತವ್ರು. ಇವರೆಲ್ಲ ನಮ್ಮಮ್ಮ ನೋಡ್ಕೊಂಡು ಕೂತವ್ರು. ನಮ್ಮ ತಮ್ಮ ನೋಡಿ ಗೈಸ್, ಆರಾಮಾಗಿ ಫೋನ್ ಹಿಡ್ಕೊಂಡು ಕೂತವನೆ. ನೋಡಿ ಗೈಸ್, ಫೋನ್ ಹಿಡ್ಕೊಂಡು ಕೂತವ್ರೆ ರೆಡಿಯಾಗಿ. ಅಂದರೆ ಇಂಥವ್ರು ಇದ್ದರೆ ಎಲ್ಲೋಗೋಕ್ಕಾಯ್ತದೆ ಗೈಸ್, ಬೇಗ ಮದುವೆಗೆ ಎಲ್ಲ ಲೇಟ್ ಆಗೋಯ್ತದೆ. ಬನ್ನಿ ಹೋಗೋಣ ಬೇಗ. ನೋಡಿ ಗೈಸ್, ಮದುವೆಗೆ ರೆಡಿ ಆಗಿದ್ದೀನಿ. ನಾನು ನಮ್ಮಿಬ್ಬರು ಚಿಕ್ಕಪ್ಪಂದಿರು ಮಾತ್ರ ಇವಾಗ ಹೋಗ್ತಿರೋದು. ಯಾಕಂದರೆ ಆಲ್ರೆಡಿ ಒಂದು ಕಾರ್ ಹೋಗಿದೆ, ಎಲ್ಲರೂ ಹೋಗಿದ್ದಾರೆ ಫ್ಯಾಮಿಲಿ ಎಲ್ಲ. ಈಗ ನಾವು 3 ಜನ ಮಾತ್ರ ಹೋಗಬೇಕು. ಬನ್ನಿ ಹೋಗ್ತಾ ವಿಡಿಯೋ ಮಾಡ್ತೀನಿ. ಸೊ ಇವಾಗ ಮದುವೆಯಿಂದ ಹೊರಟೋ ಗೈಸ್. ಬನ್ನಿ ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ, ನಾನು, ನಮ್ಮ ಚಿಕ್ಕಪ್ಪ, ನಮ್ಮ ತಮ್ಮ, ತಂಗಿ ಎಲ್ಲ. ಬನ್ನಿ ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ. ಸೊ ನೋಡಿ ಗೈಸ್, ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿದ್ದೀನಿ. ಈಗ ಎಲ್ಲಿಗೆ ಹೋಗ್ತಿರೋದು ಅಂದರೆ ದೇವಸ್ಥಾನಕ್ಕೆ ಗೈಸ್. ಇವತ್ತು ಭಾನುವಾರ ಬೆಳಗ್ಗೆ ಯಾಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದರೆ ಇವತ್ತು ನನ್ನ ಬರ್ತಡೇ ಗೈಸ್, ಅದೇ ಸ್ಪೆಷಲ್. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ವಿಡಿಯೋ ಮಾಡ್ತೀನಿ. ಸೊ ನೋಡಿ ಗೈಸ್, ನಮ್ಮ ಫ್ರೆಂಡ್ ಒಬ್ಬಳು ಈ ವಾಚ್ನ 3 ದಿವಸದ ಮುಂಚೆನೇ ಕಳಿಸಿದ್ಲು ಗೈಸ್, ಬರ್ತ್ಡೇ ಗಿಫ್ಟು ಅಂತ. ಸೊ ಬನ್ನಿ ಬೇಗ ದೇವಸ್ಥಾನಕ್ಕೆ ಹೋಗೋಣ. ನೋಡಿ, ನಾನು ನಮ್ಮ ತಮ್ಮ ಇಬ್ಬರು ನಮ್ಮ ಮನೆ ಹತ್ರ ಇರೋ ಹನುಮಗಿರಿಗೆ ಬಂದಿದ್ದೀವಿ, ಆಂಜನೇಯ ದೇವಸ್ಥಾನ. ಬನ್ನಿ, ನಮ್ಮ ಅಣ್ಣ ಏನೋ ಆಗಲೇ ಸೆಲೆಬ್ರೇಷನ್ಗೆ ಅರೇಂಜ್ ಮಾಡ್ತವನೆ. ದೇವಸ್ಥಾನ ಮುಗಿಸ್ಕೊಂಡು ಹೋಗಿ ನೋಡೋಣ ಏನೇನು ಮಾಡೋನೆ ಅಂತ. ಸೊ ನೋಡಿ ಗೈಸ್, ದೇವಸ್ಥಾನ ಮುಗಿಸ್ಕೊಂಬಂದೆ. ನಮ್ಮ ಅಣ್ಣ ಆಗಲೇ ಕೇಕ್ ಸಿಕ್ಕಿದ್ದಾನೆ. ಯಾಕಂದರೆ ಅವ್ನು ಇರಲ್ವಂತೆ, ಎಲ್ಲೋ ಕೆಲ್ಸದ ಮೇಲೆ ಈಚೆ ಹೋಯ್ತಾನಂತೆ. ಅದಕ್ಕೆ ಬೆಳಗ್ಗೆನೇ ಕೇಕ್ ಸಿಕ್ಬಿಟ್ಟಿದ್ದಾನೆ. ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ. ಗೈಸ್, ಇವಾಗ ಮತ್ತೆ ರೆಡಿ ಆಗಿಬಿಟ್ಟು ನಮ್ಮ ಫ್ರೆಂಡ್ ಒಬ್ಬಳು ಈಚೆ ಕರೀತಿದ್ಲು, ಬಾ ಹೊರಗಡೆ ಹೋಗೋಣ ಅಂತ. ಸೊ ನಾನು, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ತಮ್ಮ ಎಲ್ಲ ಹೋಗ್ತಿದ್ದೀವಿ. ಬನ್ನಿ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ನೋಡಿ ಗೈಸ್, 12:15 ಹೋಗೋಣ ಅಂತ ಹೇಳಿದ್ರೆ 12:25 ಆಯಿತು. ಇಲ್ಲಿ ಬಂದವಳೆ ಇವಾಗ ತಲೆ ಒಣಗಿಸ್ಕೊಳಕ್ಕೆ. ನೋಡಿ, ಇದೇ ಟೈಮ್ ಸೆನ್ಸ್ ಇಲ್ಲ ಇವ್ರಿಗೆಲ್ಲ. ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಈಚೆ. ಸೊ ವೇಸ್ಟ್ ಗೈಸ್. ಸೊ ಇಲ್ಲಿ ನೋಡಿ ಗೈಸ್, ನಮ್ಮ ಅಕ್ಕ ಬ್ಯಾಂಕ್ ಒಳಗೆ ಕಾಸಕ್ಕೆ ಹೋಗಿದ್ದಾಳೆ, ATM ಒಳಗೆ. ಯಾಕಂದರೆ ಆನ್ಲೈನಲ್ಲಿ ಮಾಡಿದ್ರೆ ಕಡಿಮೆ ಆಗುತ್ತಂತೆ ಬಿಲ್ ಪೇ ಮಾಡಿದ್ರೆ. ಸೊ ನೋಡಿ, ಕರೆಕ್ಟಾಗಿ ಇಲ್ಲಿ ಎದುರುಗಡೆ ನೋಡಿದರೆ ಏನೋ ಶೂಟಿಂಗ್ ಮಾಡ್ತಿದ್ದಾರೆ, ರೀಲ್ಸ್ದು ಏನೋ. ನೋಡಿ, ಈಗ ಹೊರಡಬೇಕು. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ. ಬನ್ನಿ ಬೇಗ ಹೋಗೋಣ. ಇದು ಯಾವುದೋ ಕೆಫೆ ಕರ್ಕೊಂಬಂದವ್ರು ಗೈಸ್. ಈ ಕೆಫೆ ನೋಡೇ ಇಲ್ಲ ನಾನು. ನೋಡಿ ಕೇಕ್ ಹಿಡ್ಕೊಂಡು ನಿಂತವನವನು. ಇನ್ನು ನಮ್ಮ ಅಪ್ಪ ಅಮ್ಮ ಎಲ್ಲ ಬರಬೇಕು. ಬಂದಮೇಲೆ ಒಳಗೆ ಹೋಗೋದು. ಬನ್ನಿ ಒಳಗೆ ತೋರಿಸ್ತೀನಿ.
ನೋಡಿ ಗೈಸ್, ಅಲ್ಲಿ ಕೆಲ್ಫಲ್ಲಿ ಒಂದು ಸ್ವಲ್ಪ ತಿಂದ್ಬಿಟ್ಟು ಇವಾಗ ಇಲ್ಲಿ ಬಿರಿಯಾನಿ ಕಬಾಬು ಮತ್ತು ಶವರ್ಮ ತಿನ್ನೋಕೆ ಬಂದಿದ್ದೀವಿ ನಾವೆಲ್ಲರೂ. ಬನ್ನಿ ತಿಂದ್ಕೊಂಡು ಮನೆಗೆ ಹೋಗೋಣ. ಮನೇಲಿ ಎಲ್ಲರೂ ಏನು ಮಾಡ್ತವ್ರು ನೋಡೋಣ, ಬೇಗ ಹೋಗೋಣ ಬನ್ನಿ. ಸೊ ನೋಡಿ ಗೈಸ್, ನಾವೆಲ್ಲ ಊನು ಆಡ್ಕೊಂಡು ಕೂತಿದ್ದೀವಿ. ಈಚೆ ಫಿಲಮ್ ನೋಡ್ಕೊಂಡು ಕೂತವ್ರೆ, ನಾವೆಲ್ಲ ಊನು ಆಡ್ತಾಯಿದ್ದೀವಿ. ಕೆಲವೊಬ್ಬರು ಅಡುಗೆ ಮಾಡ್ತವ್ರೆ. ಬನ್ನಿ ಊನು ಆಡೋಣ ಈಗ. ಸೊ ನೋಡಿ ಗೈಸ್, ನಾವೆಲ್ಲ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದಿದ್ದೀವಿ. ನಾವು, ನಮ್ಮ ತಮ್ಮ, ನಮ್ಮ ಅಕ್ಕ, ನಮ್ಮ ತಂಗಿ ಎಲ್ಲ. ಫಸ್ಟು ನಾವಿಲ್ಲಿ ಟೇಸ್ಟ್ ನೋಡೋದು ಗೈಸ್. ತಿಂದುಬಿಟ್ಟು ಯಾವ್ದು ಚೆನ್ನಾಗಿದೆ ಅದನ್ನ ಮನೆಗೆ ತೊಗೊಂಡೋಗೋದು. ಬನ್ನಿ ಬೇಗ ತೊಗೊಂಡೋಗೋಣ, ಮ್ಯಾಚ್ ಇದೆ ಇವತ್ತು ಇಂಡಿಯಾದು. ನೋಡಿ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಹೊರಟಿದ್ದೀವಿ. ನಾನು ನಮ್ಮ ತಮ್ಮ ಇಬ್ಬರೇ, ಅವರಿಬ್ಬರು ಹೊಟ್ಟೋರ್ರೆ ಗೈಸ್ ಬಿಟ್ಟು ತೊಳ. ಈಗ ಮನೆಗೆ ಹೋಗ್ಬಿಟ್ಟು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ ಗೈಸ್, ಹೋಗಿ ನೋಡೋಣ. ನೀವು ಬೇಗ ಹೋಗೋಣ. ನೋಡಿ ಇದೇ ಗಾಡಿ ಬಂದಿರೋದು. ನೋಡಿ ಗೈಸ್, ಎಲ್ಲರೂ ಏನು ಸೀರಿಯಸ್ಸಾಗಿ ಕೂತ್ಕೊಂಡು ಟಿ ವಿ ನೋಡ್ತಾವ್ರೆ ಮ್ಯಾಚು. ನೋಡಿ ಎಲ್ಲರೂ ಫುಲ್ ಫ್ಯಾಮಿಲಿ ಫುಲ್ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಎಲ್ಲ ಫುಲ್ ಸಿನ್ಸಿಯರಾಗಿ ಮ್ಯಾಚ್ ಒಳಗೆ ಮುಗೋಗೋರೆ ಗೈಸ್. ಇವಾಗ ಕೇಕ್ ಬಂತು, ಆರ್ಡ್ರ್ ಮಾಡಿದ ಕೇಕು ಇವಾಗ ಪ್ಯಾಕ್ ಮಾಡಿ ಕೊಡೋದು, ಮನೆಗೆ ತೊಗೊಳೋದು. ನಮ್ಮ ಅಣ್ಣಂಗೆ ಗೊತ್ತಿಲ್ಲ ಗೈಸ್. ಇವಾಗ ರಾಮಭವನ್ಗೆ ಬಂದಿದ್ವಿ, ನಮ್ಮ ಅಣ್ಣನ ಬರ್ತಡೇ ಕೇಕ್ ತೊಗೊಂಡಿದ್ವಿ ರಾಮಭವನಿಗೆ. ಈಗ ಮನೆಗೆ ಹೋಗಿ ನಮ್ಮ ಅಣ್ಣಂಗೆ ಹೇಳೋದ ಏನು ಮಾಡ್ತಾರೆ ನೋಡಿ. ಹಾಯ್ ಗೈಸ್, ನಾವು ಇವಾಗ ನಮ್ಮ ಅಣ್ಣನ ಬರ್ತಡೇಗೆ ಕೇಕ್ ತರಕ್ಕೆ ಹೋಗ್ತಿದ್ದೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ ಬನ್ನಿ. ಗೈಸ್ ಮ್ಯಾಚ್ ಮುಗೀತು, ಇವಾಗ ಕೇಕ್ ಕಟ್ಟಿಂಗ್ ಮಾಡಿಸ್ತಾರಂತೆ. ಬನ್ನಿ ನೋಡೋಣ. ಮ್ಯಾಚು 155 ಹೊಡೆದಿದ್ದಾರೆ, 255 ಹೊಡೆದಿದ್ದಾರೆ, 256 ಟಾರ್ಗೆಟ್. ನೋಡೋಣ ಬನ್ನಿ ಎಷ್ಟು ಹೊಡಿತಾರೆ. ನೋಡಿ ಗೈಸ್, 3 ದಿವಸದಿಂದ ಇದ್ ಮಾಡೋಳೆ. ಹೆಂಗೆ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡ್ತಿರ್ಲಿಲ್ಲ, ರಾತ್ರಿ 10 ನಿಮಿಷ ಬಂದು ಮಾಡೋಳು, 3 ದಿವಸ ಮಾಡೋಳೆ. ಸೊ ನೋಡಿ ಗೈಸ್, ಜಸ್ಟ್ ಇವಾಗ ಕೇಕ್ ಕಟ್ ಮಾಡಿದೆ. ನೋಡಿ ಟೀಪ ಎಲ್ಲ ಸೈಡಿಗೆ ಜರುಗಿಸ್ಬಿಟ್ಟು ಅಲ್ಲಿ ನೋಡಿ ಕೇಕ್ ಅಲ್ಲೇ ಐತೆ. ನೋಡಿ ಎಲ್ಲರೂ ಹೆಂಗೆ ಕೂತ್ಬಿಟ್ಟವ್ರೆ ಮ್ಯಾಚ್ ನೋಡೋಕ್ಕೆ. ಟೀಪಾಯಿ ಪಟ್ ಅಂತ ಸೈಡಿಗೆ ಜರುಗಿಸ್ಬಿಟ್ರು ಗೈಸ್. ನೋಡಿ ಎಲ್ಲರೂ ಕೂತವ್ರು ಇಂಟ್ರೆಸ್ಟಾಗಿ ಮ್ಯಾಚ್ ನೋಡೋಕ್ಕೆ. ಬನ್ನಿ ನೋಡೋಣ ಏನಾಗುತ್ತೆ, ಇಂಡಿಯಾ ಗೆಲ್ಲುತ್ತಾ ಇಲ್ವಾ ಅಂತ. ಸೊ ನೋಡಿ ಗೈಸ್, ಇಲ್ಲಿ ಊಟ ಮಾಡುವಾಗಲೂ ಮ್ಯಾಚ್ ನೋಡ್ತಾನೆ ಅವ್ರೆ. ಮ್ಯಾಚ್ ಮಾತ್ರ ಬಿಡ್ತಿಲ್ಲ ಇವತ್ತು, ಫೈನಲ್ಸ್ ಅಲ್ವಾ ಗೈಸ್, ಅದಕ್ಕೆ ಇಷ್ಟೊಂದು ಇಂಟ್ರೆಸ್ಟಾಗಿ ನೋಡ್ತವ್ರು ಮನೆಯವರೆಲ್ಲ. ನೋಡಿ ಊಟ ಮಾಡ್ತಾನೂ ಮ್ಯಾಚ್ ನೋಡ್ತವ್ರೆ. ಬನ್ನಿ ಏನಾಗುತ್ತೆ ನೋಡೋಣ, ಇಂಡಿಯಾ ಗೆಲ್ಲುತ್ತಾ ಇಲ್ವಾ ಅಂತ. ಇಲ್ಲಿ ನೋಡಿ ಈ ಕಡೆ ಸೈಡು ಎಲ್ಲ ಕೂತವ್ರೆ. ನೋಡಿ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಒಟ್ಟಿಗೆ. ಬನ್ನಿ ನೋಡೋಣ. ಸೊ ಫೈನಲಿ ಇಂಡಿಯಾ ಗೆಲ್ತು ಗೈಸ್. 19th ಓವರಲ್ಲೇ ಮ್ಯಾಚ್ ಮುಗಿಸ್ಬಿಟ್ರು, ಆಲ್ ಔಟ್ ಮಾಡಿಬಿಟ್ಟು. ನೋಡಿ ಗೆಲ್ತು ಇಂಡಿಯಾ. ಅಷ್ಟೇ ಗೈಸ್, ಇವಾಗ ಹೋಗಿ ಮಲ್ಕೊಳ್ಳೋದು, ಮತ್ತು ನಾಳೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ನೋಡಿ ಗೈಸ್, ಎಲ್ಲ ಮುಗೀತು, ಫೈನಲ್ಲಿ ಇಂಡಿಯಾ ಗೆಲ್ತು ಗೈಸ್. ಸೊ ಮತ್ತು ನಾಳೆ ಒಂದಿಬ್ಬರು ಫ್ರೆಂಡ್ಸ್ ಕರೆದಿದ್ದಾರೆ ಈಚೆ ಹೋಗೋಣ ಅಂತ, ನೋಡೋಣ. ಅದು ಆದರೆ ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮತ್ತು ನಾಳೆ ಬೆಳಿಗ್ಗೆ ಸಿಗ್ತೀನಿ ನಿಮಗೆಲ್ಲ. ಸೊ ನೋಡಿ ಗೈಸ್, ನನ್ನ ಬರ್ತಡೇಗೆ 3 ಗಿಫ್ಟ್ ಬಂದಿದೆ ನೋಡಿ. ಇನ್ನು ನಾಳೆ ಇಬ್ಬರು ಕರ್ಕೊಂಡು ಹೋಗ್ತಿದ್ದೀನಿ ಅಂತಿದ್ದಾರೆ, ಅದನ್ನೂ ಇದೇ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಎಂಜಾಯ್ ಮಾಡಿ ಗೈಸ್. ಸೊ ನೋಡಿ ಗೈಸ್, ಫ್ರೆಂಡ್ಸ್ ಎಲ್ಲ ಬಂದವ್ರು ಕೇಕ್ ಕಟ್ ಮಾಡ್ಸೋಕ್ಕೆ. ಈಗ ಕೇಕ್ ಕಟ್ ಮಾಡಿಬಿಟ್ಟು ಈಚೆ ಹೋಗೋಣ ಬನ್ನಿ. ಸೊ ನೋಡಿ ಗೈಸ್, ಕೇಕ್ ಕಟ್ಟಿಂಗ್ ಆಯಿತು. ಇವಾಗ ಮೆಕ್ಡೊನಾಲ್ಡ್ಸ್ ಹತ್ರ ಬಂದಿದ್ದೀವಿ. ನೋಡಿ ನಾವೆಲ್ಲ ಮೆಕ್ಡೊನಾಲ್ಡ್ಸ್ ಹತ್ರ ಬಂದಿದ್ದೀವಿ. ಬನ್ನಿ ಈಗ ಇಲ್ಲಿ ಮುಗಿಸ್ಕೊಂಡು ಬೇಗ ಏನೇನು ತಿಂತಾರೆ ತಿಂದ್ಬಿಟ್ಟು ಮನೆಗೆ ಹೋಗೋಣ. ಸೊ ನೋಡಿ ಗೈಸ್, ಎಲ್ಲ ಮುಗಿಸ್ಕೊಂಡ್ಬಂದಿದ್ದೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ ಬಾಯ್.